ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇರುವ ಕುಮಾರಧಾರಾ ನದಿ ಸ್ನಾನಘಟ್ಟದ ಬಳಿ ಇಳಿಯದಂತೆ ಭಕ್ತರಿಗೆ ಸೂಚನೆಯನ್ನ ನೀಡಲಾಗಿದೆ. ಭಕ್ತರು ಕೇವಲ ನದಿ ನೀರನ್ನ ತಲೆಗೆ ಚಿಮುಕಿಸಿಕೊಳ್ಳಲು ಅನುಮತಿ ಇದೆ. ಸ್ನಾನಘಟ್ಟ ಸುತ್ತ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಅಂದ್ರೆ ಪ್ರಕೃತಿ ವಿಕೋಪ ತಡೆ ಸಿಬ್ಬಂದಿ ನೇಮಕಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಆ ಒಂದು ಕ್ಷೇತ್ರದಲ್ಲಿ ಕುಮಾರಧಾರಾ ನದಿ ಏನಿದೆಯಲ್ಲ, ಆ ಕುಮಾರಧಾರಾ ನದಿ ತುಂಬಿ ಹರಿತಾ ಇದೆ. ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯದ ಪವಿತ್ರ ಸ್ನಾನಘಟ್ಟ ಈಗ ಮುಳುಗಡೆ ಆಗಿದೆ. ಅಂದ್ರೆ ಪ್ರತಿನಿತ್ಯವೂ ಕೂಡ ಈ ಧರ್ಮಸ್ಥಳಕ್ಕೂ ಹೋಗೋರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಕೂಡ ಹೋಗ್ತಾರೆ ಅಲ್ಲಿ ದೇವರ ದರ್ಶನಕ್ಕೆ. ಆ ಸಂದರ್ಭದಲ್ಲಿ ಕುಮಾರಧಾರಾ ನದಿಯಲ್ಲಿ ಮುಳುಗಿ ಏಳುವಂತ ಒಂದು ಪದ್ಧತಿ ಇದೆ. ಸ್ನಾನಘಟ್ಟ ಕೂಡ ಇದೆ, ಅಲ್ಲಿ ಕೂಡ ಸ್ನಾನ ಮಾಡ್ತಾರೆ, ಪವಿತ್ರ ಸ್ನಾನವನ್ನ. ಆದ್ರೆ ಈಗ ಅದು ಮುಳುಗಡೆ ಆಗಿದೆ ಪವಿತ್ರ ಸ್ನಾನ. ಜೊತೆಗೆ ಪಕ್ಕದಲ್ಲೇ ಇರುವಂತ ಕುಮಾರಧಾರಾ ನದಿಯೂ ಕೂಡ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಬಹಳಷ್ಟು ಅಲರ್ಟ್ ಆಗಿರಬೇಕು ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗೋದಕ್ಕೆ ಅವಕಾಶನೂ ಕೂಡ ಇಲ್ಲ.